ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ಈ ನಿಮ್ಮ ತಿಪ್ಪೇಶ್ ಕನ್ನಡಿಗನ ಕಡೆಯಿಂದ. ಈ ದಿನ ಜೂನ್ 21 ವಿಶ್ವ ಯೋಗ ದಿನಾಚರಣೆ. ಅದೇ ರೀತಿಯಾಗಿ ಫಾದರ್ಸ್ ಡೇ, ಅಪ್ಪಂದಿರ ದಿನದ ಆಚರಣೆಯನ್ನು ಆಚರಣೆ ಮಾಡ್ತಾಯಿದ್ದಾರೆ ನನ್ನೆಲ್ಲ ಸ್ನೇಹಿತ ಮಿತ್ರರು ಮಿತ್ರಿಯರು. ಒಂದು ಅದ್ಭುತವಾದ ಒಂದು ಸ್ಟೇಟಸ್ಗಳನ್ನ ನನ್ನ ಕಣ್ಣು ಮಂಜಾಗ್ತಾಯಿದೆ ನೋಡಿ ನೋಡಿ ನೋಡಿ. ಅಪ್ಪಂದಿರ ದಿನಾಚರಣೆನ ಅದ್ಭುತವಾಗಿ ಆಚರಣೆ ಮಾಡ್ತಾಯಿದ್ದೀರಾ. ಒಳ್ಳೆಯದೇ, ಇಲ್ಲ ಅಂತ ಹೇಳ್ತಿಲ್ಲ. ಪ್ರತಿಯೊಬ್ಬ ಮಕ್ಕಳು ಸಹ ತನ್ನ ತಂದೆನ ಹೀರೋ ಥರ ಸೃಷ್ಟಿ ಮಾಡಿ, ನನಗೆ ನನ್ನ ತಂದೆನೇ ಮೊದಲ ಹೀರೋ, ನನ್ನ ತಾಯಿನೇ ಮೊದಲ ಗುರು ಅಂತಂದೇಳಿ ಏನೆಲ್ಲ ನೀವು ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾ ಎಲ್ಲ ಅಪ್ಡೇಟ್ ಮಾಡ್ತಾಯಿದ್ದೀರೋ, ಇವತ್ತಿನ ದಿನ ಯಾವ ಥರ ನಿಮ್ಮ ತಂದೆನ ನೀವು ಹೀರೋ ಅಂತ ಹೇಳ್ತಿದ್ದೀರೋ, ಇವತ್ತಿನ ದಿನದಿಂದ ಹಿಡಿದು ಪ್ರತಿಯೊಂದು ದಿನವೂ ನಿಮ್ಮ ತಂದೆನೇ ನಿಮ್ಮ ಹೀರೋ ಅನ್ನೋ ಥರ ನೀವು ಬಾಳಬೇಕು. ಅವ್ರನ್ನ ಯಾರ ಮುಂದೆನೂ ಝೀರೋ ಮಾಡಬಾರ್ದು. ಅವಾಗ ಅವ್ರಿಗೆ ಮಕ್ಕಳಾಗಿ ನಾವು ಹುಟ್ಟಿರೋದು ಒಂದು ಸಾರ್ಥಕ ಒಂದು ಕ್ಷಣ ಅಂತಂದೇಳಿ ಅವ್ರ ಮನಸ್ಸಲ್ಲಿ ಬರುತ್ತೆ. ಯಾವ ತಂದೆನೂ ಕೆಟ್ಟೋರಿರಲ್ಲ. ಕೆಟ್ಟೋರು ಆಗಂಥ ಸಂದರ್ಭ ಬಂದೈತೆ ಅಂತಂದೇಳಿ ಅವ್ರನ್ನ ನಾವು ಊಹೆ ಮಾಡ್ತೀವಿ. ಅಥವಾ ಬೇರೆಯವ್ರ ಮುಂದೆ ನಾವು ಅವ್ರನ್ನ ಬಿಟ್ಕೊಡ್ತೀವಿ. ಯಾಕೆ ನಾವು ಬಿಟ್ಕೊಡ್ತೀವಿ ಅಂತಂದರೆ, ಅವ್ರು ನಮ್ಮಲ್ಲಿರ್ತಕ್ಕಂಥ ಒಂದು ಫೀಲಿಂಗ್ ನಮ್ಮ ಒಂದು ಜೀವನದಲ್ಲಿ ಫುಲ್ಫಿಲ್ ಮಾಡೋದಿಲ್ಲ. ನಮ್ಮ ತಂದೆ ಅದನ್ನು ಮಾಡಿಲ್ಲ, ನಮ್ಮ ತಂದೆ ಇದನ್ನು ಮಾಡಿಲ್ಲ, ನಮ್ಮ ತಂದೆ ಹಂಗೆ ಬೆಳೆಸ್ತಿಲ್ಲ. ಬೇರೆಯವ್ರ ಮುಂದೆ ನಮ್ಮ ತಂದೆನ ಕಂಪ್ಯಾರಿಸನ್ ಮಾಡ್ತೀವಿ. ದಯವಿಟ್ಟು ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗಬಾರ್ದು. ಯಾವಾಗ ನಮ್ಮ ತಂದೆನ ನಾವು ಕಂಪ್ಯಾರಿಸನ್ ಮಾಡ್ತೀವೋ ಆವಾಗ ಅವರು ನಮ್ಮ ಬಗ್ಗೆ ಒಂದು ಮನೋಭಾವನೆ ಇಟ್ಟಿರ್ತಕ್ಕಂಥ ನನ್ನ ಸಾಕಿದ ಮಕ್ಕಳು ಅಥವಾ ನನ್ನ ಸಾಕಿದ ಮಗಳು ಈ ರೀತಿ ನನ್ನನ್ನು ಬೇರೆಯವ್ರ ಮುಂದೆ ಕಂಪ್ಯಾರಿಸನ್ ಮಾಡಿ ನನ್ನನ್ನು ಬಿಟ್ಕೊಡ್ತಿದ್ದಾರೆ ಅನ್ನೋ ಫೀಲಿಂಗ್ಸ್ ಬರುತ್ತೆ. ಪ್ರತಿಯೊಬ್ಬ ತಂದೆ ತಾಯಿಗೂ ತನ್ನ ಮಕ್ಕಳು ಬೆಳೆಸ್ತಕ್ಕಂಥ ಸಂದರ್ಭದಲ್ಲಿ ಪಡಬಾರ್ದು ಕಷ್ಟಪಟ್ಟು ಅವ್ರನ್ನ ಬೆಳೆಸಿರ್ತಾರೆ. ಆ ಬೆಳೆಸಿ ಆದಮೇಲೆ ಅವರು ಒಂದು ಜೀವನ ಮುಖ್ಯ ಒಂದು ಗುರಿ ಮುಟ್ಟಿದ ಮೇಲೆ ಆವಾಗ ತಂದೆ ತಾಯಿನ ನೆಗ್ಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರತಿಯೊಂದು ರಾಜ್ಯದಲ್ಲೂ ಪ್ರತಿಯೊಂದು ಊರಲ್ಲೂ ಸಹ ವೃದ್ಧಾಶ್ರಮಗಳು, ಅನಾಥಾಶ್ರಮಗಳು ತಲೆ ಎತ್ತಾ ಇದ್ದಾವೆ. ಅದು ಯಾಕೆ ಎತ್ತಾ ಇದ್ದಾವೆ ಅಂದರೆ, ಈಗಿನ ಪ್ರಸ್ತುತ ಒಂದು ಜಗತ್ತು ಕೇವಲ ಒಂದು ಕ್ಷಣಿಕ ಎಲ್ಲನೂ ಇವನು ತಾತ್ಕಾಲಿಕವಾಗಿ ತಂದೆ ತಾಯಿನ ಪ್ರೀತಿ ಮಾಡೋವಂಥ ಸಂದರ್ಭನ ಸೃಷ್ಟಿಯಾಗಿದೆ. ದಯವಿಟ್ಟು ಆ ಥರ ಯಾರೂ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ನಿಮ್ಮ ತಂದೆ ಮೊದಲ ಹೀರೋ ಅಂತಂದೇಳಿ ಯಾವ ಥರ ನೀವು ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ತಿರೋ, ಕೊನೆಯ ತನಕನೂ ನಿಮ್ಮ ತಂದೆನೇ ನಿಮಗೆ ಮೊದಲ ಹೀರೋ ಆಗಿರಬೇಕು, ನಿಮ್ಮ ತಾಯಿನೇ ಮೊದಲ ಗುರು ಆಗಿರಬೇಕು. ಫಾದರ್ಸ್ ಡೇನ ಎಷ್ಟು ಅದ್ಭುತವಾಗಿ ನಾವು ಇವತ್ತಿನ ದಿನ ನಾವೆಲ್ಲ ಆಚರಣೆ ಮಾಡ್ತೀವೋ, ಅದೇ ಥರನೇ ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗದೆ ಪ್ರತಿಯೊಂದು ದಿನವೂ ನಮ್ಮ ತಂದೆನೇ ನಮ್ಗೆ ಹೀರೋ ಥರ ನಾವು ಫೀಲ್ ಮಾಡ್ಕೋಬೇಕು. ಆವಾಗ ನನ್ನ ಮಕ್ಕಳು ನನ್ನನ್ನು ಬಿಟ್ಕೊಟ್ಟಿಲ್ಲ ಅಥವಾ ನಮ್ಮನ್ನು ಚೆನ್ನಾಗಿ ಸಾಕಿ ನೋಡ್ಕೊತಿದ್ದಾರೆ ಅನ್ನೋ ಭಾವನೆ ಬರುತ್ತೆ. ಅವ್ರು ನಮ್ಮಿಂದ ಏನೂ ಎಕ್ಸ್ಪೆಕ್ಟೇಷನ್ ಮಾಡಲ್ಲ. ಅವ್ರು ಎಕ್ಸ್ಪೆಕ್ಟೇಷನ್ ಮಾಡೋದೊಂದೇ ಪ್ರೀತಿ, ಮಮತೆ, ವಾತ್ಸಲ್ಯ, ನಮ್ಮ ಕಡೆಯಿಂದ ಒಂದು ಎರಡು ಒಳ್ಳೆ ಮಾತುಗಳು. ಅದು ಬಿಟ್ಟರೆ ಅವ್ರ ಕಡೆ ನನ್ನ ಮಕ್ಕಳು ಚೆನ್ನಾಗಿರಲಿ, ನನ್ನ ಮಗ ಚೆನ್ನಾಗಿರಲಿ, ನನ್ನ ಮಗಳು ಚೆನ್ನಾಗಿರಲಿ ಅಂತಂದು ಹೇಳೋದು ಬಿಟ್ಟರೆ ಅವ್ರ ಕಡೆಯಿಂದ ಯಾವುದೇ ಎಕ್ಸ್ಪೆಕ್ಟೇಷನ್ ಇರೋಂಗಿಲ್ಲ. ಹಾಗಾಗಿ ಯಾವುದೇ ಒಬ್ಬ ಮಕ್ಕಳಾಗಿರಲಿ, ಯಾವುದೇ ಒಬ್ಬ ತಂದೆ ತಾಯಿಗೆ ಇದನ್ನು ಬಿಟ್ಟು ಬೇರೆ ಏನೂ ಕೊಡೋಕ್ಕೆ ಆಗಲ್ಲ. ಕೊಟ್ಟರು ಅವರು ಅದನ್ನು ಸ್ವೀಕರಿಸೋಂಥ ಮನೋಭಾವನದಲ್ಲಿ ಇರಲ್ಲ. ಅವ್ರ ಪ್ರೀತಿ ಬಿಟ್ಟರೆ ಬೇರೆ ಏನೂ ಬೇಕಾಗಿಲ್ಲ. ಹಂಗಾಗಿ ಪ್ರೀತಿ ಕೊಡಿ, ಅವ್ರು ಚೆನ್ನಾಗಿ ನೋಡ್ಕೊಳ್ರಿ. ಬೇರೆಯವ್ರ ಮುಂದೆ ನಿಮ್ಮ ತಂದೆನ ಝೀರೋ ಮಾಡಬೇಡಿ, ಹೀರೋ ಮಾಡಿ ಅಂತ ಹೇಳ್ತಾ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತ ಮಿತ್ರರಿಗೆ ಅಪ್ಪಂದಿರ ದಿನದ ಶುಭಾಶಯಗಳನ್ನು ಹೇಳ್ತಾ, ನಿಮ್ಮ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ